ಸ್ನೇಹಿತರೆ, ತಮಗೆಲ್ಲರಿಗೂ ಗೊತ್ತೇ ಇದೆ ಏನು ಪ್ರಸ್ತುತ ದಿನಗಳಲ್ಲಿ ನಮಗೆ ಗ್ಯಾಸ್ ಏನು ಅವಶ್ಯಕತೆಗೆ ತಕ್ಕಂತೆ ಪೂರೈಕೆ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಎಲ್ಲ ಮರಳಿ ಮತ್ತೆ ಹಳೆಯ ವಿಧಾನ ಏನಿದೆ ನಮ್ಮ ಅಡುಗೆ ಒಲೆಗೆ ಸೌದೆ ಒಲೆಗೆ ಮರಳಿ ಹೋಗ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಬನ್ನಿ ಇವಾಗ ಹೇಳಿ ಸರ್. ಇದು ನಾವು 6 ವರ್ಷದಿಂದ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಬಂದು ಹೊಸ ಡಿಸೈನ್ ಮಾಡಬೇಕು ಅಂತ ನಮ್ಮ ಕಾನ್ಸೆಪ್ಟ್ ಇತ್ತು. ಅದಕ್ಕಾಗಿ ನಾವು ಡಿಸೈನ್ ಬರ್ಕೊಟ್ವಿ. ಅದ್ರ ಪ್ರಕಾರ ಅವರು ಒಂದು ಎಕ್ಸ್ಟ್ರಾ ಒಂದು ಇನ್ಕ್ಲೂಡ್ ಮಾಡಿ, ಸರ್ ಆಪೋಸಿಟ್ ಗೇಟ್ ಮಾಡಿಬಿಡೋಣ, ಎದುರುಗಡೆಯಿಂದ ಸೌದೆ ಹಾಕಿದಾಗ ಏನಾಗುತ್ತೆ, ಅದರ ಕೆಂಡ ತೆಗೆದು ದಮ್ಮಿಗೆ ಹಾಕ್ಬೋದು ಅಂತ ಹೇಳಿದ್ರು. ಆಯಿತು ಸರ್, ಆ ಥರನೇ ಮಾಡೋಣ ಅಂತ ನಮ್ಮ ಡಿಸೈನ್ ಏನು ಬರ್ಕೊಟ್ಟಿದ್ದು ಆಪೋಸಿಟ್ ಗೇಟ್ ಮಾಡ್ದಂಗೆ ಇವರು ಅಣ್ಣ ತಮ್ಮ ಇಬ್ಬರು ಸೇರಿ ಮಾಡಿಕೊಟ್ಟಿದ್ದಾರೆ. ಇದಕ್ಕೆಲ್ಲ ನಾವು ಬಂಡವಾಳ ಹಾಕಿ ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀವಿ. ಮತ್ತು ನಾವು ಬದುಕ್ತಾ ಇದ್ದೀವಿ, ಅವರು ಬದುಕ್ತಾ ಇದ್ದೀವಿ. ಇನ್ನೊಂದು ಮತ್ತು ಹೋಟ್ಲವ್ರಿಗೂ ಬದುಕಿಸ್ತಾ ಇದ್ದೀವಿ. ಯಾಕಂದರೆ ಇವತ್ತು ಒಂದು ದಿವಸಕ್ಕೆ ಸರ್ ಗ್ಯಾಸ್ ಕನ್ಸಂಪ್ಷನ್ನು ಒಂದು ಸಿಲಿಂಡ್ರಿಗೆ ಆಲ್ರೆಡಿ ಬ್ಲ್ಯಾಕಲ್ಲಿ 4,000 ರೂಪಾಯಿ ಮಾಡ್ಬಿಟ್ಟಿದ್ದಾರೆ. ನಮ್ಮ ಸೌದೆಗೆ ಖರ್ಚಾಗೋದು ಗಂಟೆಗೆ ಬರೀ ನಿಮಗೆ ಒಂದು 8 ಗಂಟೆ ಟೈಮು ಬೆಳಗಿನ ಸಂಜೆ ಗಂಟೆ ಮಾಡ್ತೀವಿ ಅಂದರೆ ಒಂದು 300 ರೂಪಾಯಿ ಸೌದೆ ಸಾಕು. ಈಗ ನಿಮಗೆ ಡಿಮ್ಯಾಂಡ್ ಇದೆಯಾ? ಇದು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಸರ್. ನೋಡಿ ಅಲ್ಲೇ ಕಸ್ಟಮರ್ ಬಂದು ನೋಡಿ, ಅವ್ರ ಹತ್ರ ಮಾತಾಡಿ ಹೇಳಿ ಸರ್. ಒಳ್ಳೆ ನೋಡ್ಕೊಂಡ್ರೆ ಏನಕ್ಕೆ ನೋಡಿ ಈ ಥರ ಕಸ್ಟಮರ್ಸ್ ಬರ್ತಾನೆ ಇರ್ತಾರೆ. ಈ ಬೆಳಗ್ಗೆಯಿಂದ ಸ್ಟಾರ್ಟ್ ಆದರೆ ಇವತ್ತು ಹೋಟೆಲ್ ಉದ್ಯಮದಾರರಿಗೆ ದಿನನಿತ್ಯ ಬಳಕೆ ಆಗೋದೇ ಸೌದೆ ಒಲೆ. ಅದರಲ್ಲಿ ಗ್ಯಾಸ್ ಇವತ್ತು ಭಾರಿ ಒಂದು ಮುಟ್ಟಲಾರದ ಮಟ್ಟಕ್ಕೆ ಅದೇನೋ ಹೇಳ್ತಾರಲ್ಲ ಕಬ್ಬಿಣದ ಕಡಲೆ ಆಗಿದೆ. ಆ ನಿಟ್ಟಿನಲ್ಲಿ ಹೊಸದು ಒಂದು ಪರಿಹಾರ ಕಟ್ಕೋಬೇಕಲ್ಲ, ನಿಲ್ಲಿಸಕ್ಕಂತೂ ಆಗೋದಿಲ್ಲ. ಯಾವುದೇ ಒಂದು ಇದರನ್ನ ನಿಲ್ಸಕ್ಕಾಗಲ್ಲ. ಆದರೆ ಪರ್ಯಾಯ ಮಾರ್ಗ ಏನಪ್ಪ ಅಂದಾಗ ಇವರು ಈ ಒಂದು ತಂತ್ರಜ್ಞಾನ ಸೌದೆ ಒಲೆನೇ ತಂತ್ರಜ್ಞಾನದಲ್ಲಿ ಹೇಗೆ ಅವರು ಅಭಿವೃದ್ಧಿ ಪಡಿಸ್ಬೋದು ಅಂತ ಚಿಂತನೆ ಮಾಡಿ ಇದಕ್ಕೇನೇನೋ ಪೂರಕವಾದಂಥ ಒಂದು ಗಾಡಿ ಬರುತ್ತೆ. ಓಕೆ, ಇಲ್ಲಿ ಬ್ಲೋವರ್ ಬರುತ್ತೆ, ಕೆಳಗಡೆ ಬೂದಿ ತೆಗೆಯೋಕ್ಕೆ ಟ್ರೇ ಇದೆ. ಈ ಥರ ಟ್ರೇ ಬರುತ್ತೆ ಸರ್. ಈ ಥರ ಟ್ರೇ ಬರುತ್ತೆ, ಇಲ್ಲಿ ಟ್ರೇ ಬರುತ್ತೆ, ಬೂದಿ ತೆಗಿಬೋದು. ಇದು ಕ್ಲೋಸ್ ಮಾಡೋಕ್ಕೆ ಇದು ಬ್ಲೋವರ್ ಅಂತ ಹೀಗೆ ಇಲ್ಲಿ ಬ್ಲೋವರ್ ಬರುತ್ತೆ. ಇಲ್ಲಿ ಹಾಕಿದ್ರೆ ಇಲ್ಲಿ ಗಾಳಿ ಬರುತ್ತೆ. ಗಾಳಿ ಯಾರು ಮುಂಚೆ ಆದರೆ ನಾವು ಊದಬೇಕಾಗಿತ್ತು, ಅಡುಗೆ ಮನೆಯಲ್ಲಿ ಕೂತ್ಕೊಂಡು ಅಲ್ಲೇ ಇರಬೇಕಾಗಿತ್ತು. ಈಗ ಬ್ಲೋವರ್ ಇರೋದ್ರಿಂದ ಅನುಕೂಲ. ಅದು ಗ್ಯಾಸ್ ಥರನೇ ಉರಿಯುತ್ತೆ. ಮತ್ತು ಈ ಗೇಟ್ ಕ್ಲೋಸ್ ಮಾಡಿಬಿಡುತ್ತೆ, ನಿಮಗೆ ಅದು ಗ್ಯಾಸ್ ಥರ ಉರಿಯುತ್ತೆ. ಇದರಲ್ಲಿ 35ರಿಂದ 40 kg ರೈಸ್ ಮಾಡ್ಬೋದು. ಅಲ್ಲ, ಮಾಮೂಲಿ ಸೌದೆ ಒಲೆಗೂ ಇದಕ್ಕೂ ಏನು? ಅದೇ ಸರ್, ಮಾಮೂಲಿ ಸೌದೆ ಒಲೆಯಲ್ಲಿ ಗಾಳಿ ಇರಲ್ಲ, ಅದಕ್ಕೊಂದು ಡಿಸೈನ್ ಇರಲ್ಲ. ನಾವು ಅಲ್ಲೇ ಊದಬೇಕು. ಮೆಣಸಿನ್ಕಾಯಿ ಒಂದ್ಸಾರಿ ಊದಕ್ಕೆ ಒಂದು 30 ಸೆಕೆಂಡ್ 40 ಸೆಕೆಂಡ್ ಮೇಲೆ ಮನುಷ್ಯ ಊದಕ್ಕಾಗಲ್ಲ. ಇದು 1 ಗಂಟೆ ಬೇಕಾದ್ರೆ ಊದ, 8 ಗಂಟೆ ಬೇಕಾದ್ರೆ ಊದುತ್ತೆ. ಇದನ್ನು ತಗೋಬೇಕಾಗುತ್ತೆ. ಊದೋ ಟೈಮಲ್ಲಿ ತೊಂದರೆ ಆಗುತ್ತೆ ಸರ್. ಇವರು ನಮ್ಮ ಕಸ್ಟಮರೇ, ಗ್ರಾಹಕರು 5 ಒಲೆ ತೊಗೊಂಡಿದ್ದಾರೆ ಸರ್. ಸರಿ, ಇವತ್ತು ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಗೊತ್ತಾ ಎಲ್ಲರಿಗೂ? ಯಾರಿಗಾದ್ರು ಗೊತ್ತಾ ಏನಿದೆ? ಅಮೆರಿಕಾ ಇರಾನ್ ಮೇಲೆ ದಾಳಿ ಮಾಡಿದ್ರು. ಇವತ್ತು ಸ್ನೇಹಿತರೆ, ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಮನುಷ್ಯನನ್ನು ಕೊಲ್ಲು ಬದುಕಬಾರ್ದು ಅಂತ ಬಸವಣ್ಣನದು ಒಂದು ಮಾತಿದೆ. ದಯೆಯೇ ಧರ್ಮದ ಮೂಲವಯ್ಯ, ದಯವಿಲ್ಲದ ಧರ್ಮ ದಾವುದಯ್ಯ ಅಂತ. ಇಲ್ಲಿ ಕೂತ್ಕೊಂಡು ನಾನು ಅಮೆರಿಕಕ್ಕೆ ಸಪೋರ್ಟ್ ಮಾಡ್ತೀನಿ, ಇಸ್ರೇಲಿಗೆ ಸಪೋರ್ಟ್ ಮಾಡ್ತೀನಿ, ಯುದ್ಧ ನಡೀಲಿ. ನೋಡಿದ್ರಲ್ಲ, ನನ್ನ ಮನೆಯೊಳಗಿನ ಕಿಚ್ಚು ನನ್ನನ್ನು ಸುಡದಲ್ಲದೆ ನೆರೆ ಮನೆಯವರನ್ನು ಸುಡುವುದೇ ಕೂಡಲ ಸಂಗಮ ದೇವ ಅಂತ ಬಸವಣ್ಣನ ಒಂದು ಮಾತಿದೆ. ನನ್ನ ಮನೆಗೆ ಬಿದ್ದಾಗ ನೋಡ್ಕೊಳ್ಳೋಣ ಅಂದರೆ ಪಕ್ಕದ ಮನೆ ಬೆಂಕಿ ನನ್ನ ಮನೆಗೆ ಬರೋಕ್ಕೆ ಸಮಯ ನಡೆಯಲ್ಲ. ಹಾಗಾಗಿ ಆ ಯುದ್ಧವನ್ನು ಸಮರ್ಥಿಸ್ಕೊಂಡ್ರಲ್ಲ, ಇವತ್ತು ನಿಮ್ಮ ಮನೆಗೆ ಗ್ಯಾಸ್ ಸಿಗ್ತಾ ಇದೆಯಾ? ಅದರ ಪರಿಣಾಮನೇ ಇದು. ನಾವು ಯಾರಿಗೂ ಕೂಡ ಕೇಡನ್ನು ಬಯಸಬಾರ್ದು. ಈ ಒಂದು ಅದರ ದುಷ್ಪರಿಣಾಮಗಳೇ ಇವತ್ತು ಈ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಮನೆಯಿಂದ ಫೋನ್ ಬಂದರೆ ಅಡುಗೆ ಮಾಡೋಕ್ಕೆ ಅನಿಲ ಇಲ್ಲ ಅಂದಾಗ ಒದ್ದಾಡ್ತಾ ಇದ್ದೀರಲ್ಲ, ಗೊತ್ತಾಯ್ತಾ ಇವಾಗ ಏನು ಅಂತ? ಅವರೇನೋ ಅಲ್ಲಿ ಸಾಯ್ತಾ ಇದ್ದಾರೆ, ಅವರು ಹಪ್ಪಿಸ್ತಾ ಇದ್ದಾರೆ, ನನಗೇನು ಅಂದ್ರಲ್ಲ. ನೋಡಿ, ನಾವು ಕೂಡ ಒಂದಲ್ಲ ಒಂದು ರೀತಿಯ ಪರಿಣಾಮ ಎದುರಿಸ್ತಾ ಇದ್ದೀವಿ. ಯಾರಿಗೂ ಕೂಡ ಕೆಡನ್ನು ಬಯಸಬಾರ್ದು. ಅದರ ಪರಿಣಾಮ ನಾವೇ ಎದುರಿಸ್ಬೋದು ಅನ್ನೋದಕ್ಕೆ ಇದೇ ಸಾಕ್ಷಿ. ಬೇಕಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ.
ಹಾಗಾಗಿ ಯುದ್ಧಗಳು ಮಾಡಿ ಮನುಷ್ಯ ಏನು ಇವತ್ತು ನಾನತ್ವದ ಅಹಂಕಾರ ಮಿತಿ ಮೀರಿ ಇವತ್ತು ಆಗ್ತಾ ಇರೋದು. ಅದಕ್ಕೆ ಕುವೆಂಪು ಅವರು ಹೇಳಿದ್ರು, ಮನುಷ್ಯ ಹುಟ್ಟುವಾಗ ವಿಶ್ವಮಾನವನಾಗಿ ಹುಟ್ಟುತ್ತಾನೆ, ಸಾಯುವಾಗ ಅಲ್ಪಮಾನವನಾಗಿ ಸಾಯ್ತಾನೆ ಅಂತ. ಈ ಒಂದು ಅಹಂಕಾರದ ದುಷ್ಟತನ ಅಂತ ಹೇಳ್ತೀವಿ, ಆ ಒಂದು ಮಿತಿ ಮೀರ್ತಾ ಇರೋದಕ್ಕೆ ಇವತ್ತು ಆಗ್ತಾ ಇರೋದು. ನಮ್ಮ ದೇಶದಲ್ಲೂ ಅಣುಬಾಂಬ್ ತಯಾರು ಮಾಡಿ ಮಡಗಿದ್ದಾರೆ, ಆದರೆ ಇತರ ರಾಷ್ಟ್ರಗಳನ್ನ ಎದುರಿಸಕ್ಕಲ್ಲ. ಇತರ ರಾಷ್ಟ್ರಗಳು ನಮ್ಮನ್ನು ಎದುರಿಸಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಕಂಡಿಡಿದು ಅದಕ್ಕೆ ಹೆಸರು ಕೊಟ್ಟಿರೋದು ಏನು ಗೊತ್ತಾ? ಶಾಂತಿ. ಅದನ್ನ ಕೊಟ್ಟಿರ್ತಕ್ಕಂಥದ್ದು ಶಾಂತಿಗೋಸ್ಕರ. ನಮ್ಮ ಮೇಲೆ ಯುದ್ಧಕ್ಕೆ ಬಂದರೆ ನಾವು ಕೂಡ ಸಿಡಿದು ಹೇಳ್ತೀವಿ, ನಾವು ತಕ್ಕ ಉತ್ತರ ಕೊಡ್ತೀವಿ ಅಂತ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಆವಿಷ್ಕಾರ ಮಾಡಿ ದೇಶನ ಶಕ್ತಿಯುತ ರಾಷ್ಟ್ರವಾಗಿ ಮಾಡಿ ಹೋಗಿದ್ದಾರೆ. ಇವತ್ತು ನಾವು ಏನೇ ಹೇಳ್ಬೋದು, ಇವತ್ತಿಗೆ ಅವರು ಇಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಅವರು ಇಲ್ಲ, ಮತ್ತು ಇಂದಿರಾ ಗಾಂಧಿ ಅವರು ಇಲ್ಲ. ಇವರೆಲ್ಲ ಒಂದು ದೇಶನ ಬಲಿಷ್ಠ ರಾಷ್ಟ್ರ ಮಾಡಿ ಹೋದಂಥವ್ರು. ಇವತ್ತು ಇಂಥ ಸಂದರ್ಭದಲ್ಲಿ ಅವ್ರಿಗೆ ಒಂದು ಸ್ಮರಣಾರ್ಥಕವಾಗಿ ಅಭಿನಂದನೆ ತಿಳಿಸ್ತಕ್ಕಂಥ ಜವಾಬ್ದಾರಿ, ಕರ್ತವ್ಯ ನಮ್ಮದು ಅಂತ ಭಾವಿಸ್ತೀನಿ. ಇವತ್ತಿನ ಸ್ಥಿತಿನ ಇದು ದೀರ್ಘಕಾಲ ಮುಂದುವರಿದೆ. ಇದಕ್ಕೊಂದು ಸೂಕ್ತವಾದಂಥ ಪರಿಹಾರ ಸಿಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಒಂದು ಹಾಹಾಕಾರ ಇದೆಯಲ್ಲ, ಇದನ್ನು ತಡ್ಕೊಳಕ್ಕೆ ಮನುಷ್ಯನ ಕೈಲಿ ಆಗಲ್ಲ. ಇರೋರು ಹೆಂಗೋ ಖರ್ಚು ಮಾಡಿ ಬದುಕತ್ತಾರೆ, ಇಲ್ಲದೇ ಇರೋರ ಗತಿ ಬಹಳ ಅಧ್ವಾನ ಆಗುತ್ತೆ. ಹಾಗಾಗಿ ಇದಕ್ಕೊಂದು ಸೂಕ್ತವಾದಂಥ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿನ್ನೆ ನಾನು ಬೆಂಗಳೂರಿಂದ ಬಂದಿದ್ರು. ಒಂದು ಹೋಟ್ಲಲ್ಲಿ 30 ಜನ ಕೆಲಸಕ್ಕಿದ್ದಾರಂತೆ, ಇನ್ನೊಂದು ಹೋಟ್ಲಲ್ಲಿ 30 ಜನ ಕೆಲಸಕ್ಕಿದ್ದಾರೆ. ಅವ್ರು ಹೇಳ್ತಾರೆ, ನಾನು 1.5 ಲಕ್ಷ ಬಿಲ್ಡಿಂಗ್ಗೆ ಬಾಡಿಗೆ ಕಟ್ಟೋಕ್ಕೆ ನಾನು ರೆಡಿ ಇದ್ದೀನಿ, ಕೆಲಸಗಾರರು ಒಟ್ಟಾಗ್ಬಿಟ್ರೆ ಅವ್ರನ್ನ ಕರ್ಕೊಂಬರೋಕ್ಕೆ ನನ್ನ ಕೈಲಿ ಆಗಲ್ಲ. ಆಗ ನಾನು ಯಾರ ಹತ್ರ ಹೋಗ್ಲಿ? ನಾನು ಇಷ್ಟು ವರ್ಷ ಶ್ರಮ ಪಟ್ಟಿರೋದೆಲ್ಲ ಒಂದೇ ತಿಂಗಳಲ್ಲಿ ಹಾಳಾಗ್ಬಿಡುತ್ತೆ, 15 ದಿವಸದಲ್ಲಿ ಹಾಳಾಗ್ಬಿಡುತ್ತೆ. ದಯವಿಟ್ಟು ನನಗೆ ಒಲೆ ಮಾಡಿಕೊಡಿ ಸರ್. ಏನೋ ನಮ್ಮ ಅವ್ರು ಹೇಳಿದ ಮಾತು ನನಗೆ ಮನಸ್ಸಿಗೆ ದಾಟಿ ಒಂದು ಒಲೆ ಕೊಟ್ಕೊಳ್ತಾರೆ ಸರ್. ಇವತ್ತು ಗ್ಯಾಸ್ ಸಿಲಿಂಡರ್ ಗಾಡಿ ಅಲ್ಲಿ ಬರ್ತಾ ಇದೆ, ಆ ಕಡೆ ತೋರಿಸಿ ಏರಿಯಾಗಳಲ್ಲಿ ಬಂದರೆ ಒಂಥರ ವಿಸ್ಮಯಕಾರಿಯಾಗಿ ನೋಡೋ ಥರ ಆಗ್ಬಿಡುತ್ತೆ. ಹೌದು, ಹಿಂದೆ ನಾವು ಚಿಕ್ಕ ಮಕ್ಕಳು ಇದ್ದಾಗ ಆಕಾಶದಲ್ಲಿ ಏರೋಪ್ಲೇನ್ ಹಾರಿದ್ರೆ ನೋಡಕ್ಕೆ ನಿಂತ್ಕೊತಾ ಇದ್ವಿ. ಇವಾಗ ಗ್ಯಾಸ್ ಸಿಲಿಂಡರ್ ಗಾಡಿ ಹೋದ್ರೆ ನನ್ನ ಮನೆಗೆ ಬೇಕೇನೋ, ನನ್ನ ಮನೆಗೆ ಬರ್ತೇನೋ ಅಂತ ಒಂದು ಆಗೋ ಥರ ನೋಡಿ. ಇವತ್ತು ನಮಗೆ ನಗು ಇದೆ, ಅದು ಒಂಥರ ನೋವಿನ ನಗು. ಆ ನಗು ಹಿಂದೆ ಒಂದು ನೋವಿದೆ. ಆಗಲ್ಲ, ಇವಾಗ ನನ್ನ ಮನೇಲೂ ಸಿಲಿಂಡ್ರ್ ಉರಿತಾ ಇದೆ, ತೀರೋಗ್ಲಿ, ನನಗೂ ಏನು ಪರದಾಟ ಅನ್ನೋದು ನನಗೂ ಗೊತ್ತಾಗ್ತಾ ಇದೆ. ಫೋನ್ ಮಾಡಿದಾಗ ತರ್ತಾ ಇದ್ದೀನಿ ಅಂತ ಒಂದು 2 ದಿನ ಡಿಲೇ ಆಗಲಿ ಸಾಕು. ಪಕ್ಕದ ಮನೆಗೆ ಟೀ ಮಾಡಿಕೊಡಿ ಅಂತ ಹೋದಾಗ ಅವರು ಮಾತಾಡೋ ರೀತಿ, ಅವಾಗಲಾದರೂ ಒಂದು ಸಕ್ಕರೆ ಪಟ್ಲಲ್ಲಿ ಕೊಡಿ ಅಂತ ಕೊಟ್ಬಿಡ್ತಾ ಇದ್ರು. ಇವತ್ತು ಯಾರು ಪರಿಸ್ಥಿತಿ ಇಲ್ಲ, ಆಗೋದೇ ಇಲ್ಲ ಬಿಡಿ. ಸುಮ್ಮನೆ 3 ಟೈಮು ಭಗವಂತ ಊಟ ಮಾಡಬೇಕು ಅಂತ ಬರ್ಬಿಟ್ಟಾನೆ, ಮಾಡಲೇಬೇಕಾದ್ರು. ಇವಾಗ ನಾವು ಎಷ್ಟು ಹೇಳಿದ್ರು ಕೂಡ ಬೇಕಾಗಿರೋದು ಅಂತಿಮವಾಗಿ ಫಲಿತಾಂಶ, ಒಳ್ಳೆ ರೀತಿಯ ಫಲಿತಾಂಶ ಆಗಲಿ, ಜನರ ಬಾಳಲ್ಲಿ ಸುಭಿಕ್ಷ ಕಾಲ ಬರಲಿ, ಸಮೃದ್ಧಿಯಿಂದ ಎಲ್ಲರೂ ಆರೋಗ್ಯವಂತರಾಗಿ ಬದುಕೋಣ. ಏನಿದೆ ಅಂದರೆ ಈ ಯುದ್ಧಗಳು ನಡಿಬಾರ್ದು, ಎಲ್ಲೂ ನಡಿಬಾರ್ದು, ಯಾವುದೇ ಕಾರಣಕ್ಕೂ ಬೇಡ. ಯುದ್ಧಗಳು ಬೇಡ ಅಂತಲೇ ಎಲ್ಲ ರಾಷ್ಟ್ರಗಳು ಹೇಳೋದು. ಆದರೆ ಏನು ಮಾಡ್ತೀರಾ, ಅಹಂಕಾರ ಮಿತಿಮೀರಿ ಮಾಡೋಕ್ಕೆ ನಿಂತ್ಕೋತಾರೆ. ಇಲ್ಲಿ ಅದರ ಪರಿಣಾಮ ಬೇರೆಯವರು ಎದುರಿಸ್ತಾರೆ. ನನಗೆ ಒಂದು ನೋವಿನ ವಿಚಾರ ಏನಪ್ಪ ಅಂದರೆ, ಪುಟಾಣಿ ಮಕ್ಕಳು, ಸಣ್ಣ ಮಕ್ಕಳು ಬಂದು ಬೇಡ್ತವ್ರೆ ಯುದ್ಧ ಬೇಡ, ನಮ್ಗೆ ಆಗಲ್ಲ ಅಂತ. ಕರುಣೆ ಅನ್ನೋದೇ ಸತ್ತೋಗಿದೆಯಾ ಕಾಣಿ. ಎಷ್ಟು ದಿವಸ ಬದುಕ್ತಾರೆ? ಆ ಟ್ರಂಪ್ ಆಗಿರ್ಬೋದು, ಇನ್ನೊಬ್ರು ಆಗಿರ್ಬೋದು, ಈಗಾಗಲೇ ವಯಸ್ಸಾಗಿ ಅಣ್ಣನ ಮಿತ್ರ ಆಗಿದ್ದೀರಾ. ಇಲ್ಲಿ ಏನು ದೇಶ ಆಳಬೇಕು ಅನ್ನೋ ಆ ಒಂದು ಭಾವನೆ ನಿಮ್ಮಲ್ಲಿ ಏನು ಯುವಕರ, ನೀವು 40 ವರ್ಷ ಶಕ್ತಿಯುತವಾಗಿ ಬದುಕ್ತೀರಾ? ಯಾಕೆ ಇಷ್ಟೊಂದು ರಾಕ್ಷಸನಿಗೂ ಕರುಣೆ ಅನ್ನೋದು ಒಂದು ಐತೆ, ನಿಮ್ಗೆ ಇಲ್ವಲ್ಲ ಅನ್ನೋದೇ ನನ್ನ ಮಾತಿನ ಇದು. ನೋಡಿ ಸ್ನೇಹಿತರೆ, ಮಾತಾಡ್ತಾ ಏನಾಗುತ್ತೆ ಅಂದರೆ ಭಾವನಾತ್ಮಕ ವಿಚಾರಗಳು ಹೊರಬರುತ್ತೆ. ನಾನು ಈ ವಿಡಿಯೋನ ಇಲ್ಲಿಗೆ ಅಂತಿಮಗೊಳಿಸ್ತೀನಿ. ಧನ್ಯವಾದ.